ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿರ್ತೀನಿ. ನನ್ನ ಹೆಸರು ನೇತ್ರಾವತಿ. ಇವನು ನನ್ನ ಮಗ. ಇವನ ವಯಸ್ಸು ಬಂದ್ಬಿಟ್ಟು 4.5 ತಿಂಗಳು. ಹಾಗೆ ನನಗೊಬ್ಳು ಮಗಳಿದ್ದಾಳೆ. ಅವಳಿಗೆ LKG ಹೋಗ್ತಾಳೆ. ಅವಳ ಹೆಸರು ಜಾನ್ವಿ. ಹಾಗೆ ಅವಳ ವಯಸ್ಸು ಬಂದ್ಬಿಟ್ಟು 4.5 ಇಯರ್. ಸೊ ಅವಳನ್ನ ರೆಡಿ ಮಾಡೋದು ನಮ್ಮ ಅತ್ತೆನೇ. ನೋಡಿ, ರೆಡಿಯಾಗಿ ಹೋಗ್ತಿದ್ದಾಳೆ. ಬೆಳಿಗ್ಗೆ ಎದ್ಬಿಟ್ಟು ಅವಳಿಗೆ ಟಿಫನ್ ಮಾಡಿಸಿ, ಅವಳಿಗೆ ಸ್ನಾನ ಮಾಡಿಸಿ, ಅವಳನ್ನ ರೆಡಿ ಮಾಡಿ ಕಳ್ಸೋದು ಅವರೇ. ನಾನು ಅವಳಿಗೆ ಬ್ಯಾಗಲ್ಲಿ ಬುಕ್ಸ್ ಅಷ್ಟೇ ಹೊಂದಿಸ್ಕೊಟ್ಟಿರ್ತೀನಿ. ಸೊ ಅದ್ರ ಸಲುವಾಗಿ ನಾನು 8 o'clock ಹೇಳೋದು. ಎದ್ಬಿಟ್ಟು ಅವಳಿಗೆ ಕಳಿಸಿದ್ಮೇಲೆ ಇವನನ್ನ ಸ್ವಲ್ಪ ಹೊತ್ತು ಆಡ್ಲಿಕ್ಕೆ ಬಿಟ್ಟು ನಾನು ನನ್ನ ದಿನಚರಿ ಕೆಲಸಗಳನ್ನ ಮುಗಿಸ್ಕೊಂಡು ಟಿಫನ್ ಮಾಡ್ಕೋತೀನಿ. ಅದಾಗಿ ಇವನ ಹತ್ರ ನಾನು ಹೋಗಿ ಆಟ ಆಡೋ ಅಷ್ಟೊತ್ತಿಗೆ 11:30 ಹೀಗೆ ಆಗ್ಬಿಟ್ಟಿರುತ್ತೆ. ಅದು ನನ್ನ ಮಗ ಮಲಗೋ ಸಮಯ. ಸೊ ಹಾಗೆ ಮಲಗಿಸಿದ್ರೆ ತುಂಬಾ ಹೊತ್ತು ಮಲ್ಕೊಳ್ಳೋದಿಲ್ಲ ಅವನು. ಸೊ ಹಾಗಾಗಿ ಅವನಿಗೆ ಎಣ್ಣೆ ಹಚ್ಬಿಟ್ಟು ಮೈನ ಬಿಸಿನೀರಲ್ಲಿ ಒಂದ್ಸಲ ಒರೆಸಿ, ಕಾಡ್ಗೆ ಪೌಡರ್ ಅದೇನೇನಿರುತ್ತೆ ನೀವೆಲ್ಲ ಹಚ್ತೀರಾ, ನಾನೇ ಹಚ್ತೀನ ಹಾಗೆ ನೀವು ಹಚ್ತೀರಾ, ಅದೇನ್ ದೊಡ್ಡ ವಿಷಯ ಏನಲ್ಲ. ಬಟ್ ನಾನು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಎಲ್ಲ ಹೇಳ್ತಿದ್ದೀನಿ. ಚೆನ್ನಾಗಿ ಮಸಾಜ್ ಕೊಟ್ಬಿಟ್ಟು ಬಿಸಿನೀರಲ್ಲಿ ಮೈ ಒರೆಸಿ ಮಲಗಿಸೋದ್ರಿಂದ ಅವನು ಒಂದು 2 ರಿಂದ 3 ತಾಸು ಮಲ್ಕೋತಾನೆ. ಸೊ ನನಗೂ ಏನಾದ್ರೂ ಕೆಲಸ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ, ಅಥವಾ ಮಲ್ಕೊಳ್ಳಿಕ್ಕಾದ್ರೂ ಅನುಕೂಲ ಆಗುತ್ತೆ. ಹಾಗೆ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನನ್ನಿಂದ ಏನಾದ್ರೂ ಮಿಸ್ಟೇಕ್ಸ್ ಅಥವಾ ನೀವು ನನ್ಗೆ ಏನಾದ್ರೂ ಸಜೆಷನ್ ಕೊಡ್ಬೇಕಂತಿದ್ರೆ ಪ್ಲೀಸ್ ಪ್ಲೀಸ್ ನನಗೆ ತಿಳಿಸ್ಕೊಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ನಾನು ಅದನ್ನ ಸುಧಾರಿಸ್ಕೊಳ್ತೀನಿ. ಹಾಗೆ ಬರುವ ವಿಡಿಯೋಗಳಲ್ಲಿ ಚೆನ್ನಾಗಿ ಮಾಡಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನ್ನ ವಿಡಿಯೋ ನಿಮಗೆ ಒಂದು 0.5% ಆದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ ಮಗ ನೋಡಿ, ಫೋನ್ ಬಿಟ್ರೆ ಬೇರೆ ಏನು ನೋಡ್ತಾನೆ ಇಲ್ಲ. ಅಷ್ಟು ಹುಚ್ಚ ಅವನಿಗೆ ಫೋನ್ ಅಂದ್ರೆ. ಆದ್ರೆ ನಾವು ಕೊಡೋದಿಲ್ಲ. ಸೊ ಅವನು ಹಠ ಮಾಡೋದಿಲ್ಲ ಫೋನ್ ಬೇಕಂತ. ನೋಡಿ ಫ್ರೆಂಡ್ಸ್, ಮೊದ್ಲೇ ನಾವೇನಾದ್ರೂ ಈ ತರ ಫೋನ್ ಕೊಡೋದು, ಮ್ಯಾಗಿ ತಿನ್ಸೋದು, ಈ ತರ ಕೆಟ್ಟ ಚಟಗಳನ್ನ ರೂಢಿ ಮಾಡಿಸ್ಬಿಟ್ರೆ ಅದನ್ನ ಬಿಡಿಸೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಸೊ ನಾವು ಮೊದ್ಲಿಂದಾನೇ ಅವಾಯ್ಡ್ ಮಾಡೋದು ಒಳ್ಳೇದು. ನನ್ ಮಗನಿಗೆ ಈಗ ಮಸಾಜ್ ಕೊಡ್ತಾ ಇದ್ದೀನಿ. ಅವನಿಗೆ ಮಸಾಜ್ ಮಾಡ್ಲಿಕ್ಕೆ ನಾನು ಬಳಸೋ ಎಣ್ಣೆ ಯಾವ್ದಂದ್ರೆ ಕೊಬ್ಬರಿ ಎಣ್ಣೆ. ಪ್ಯೂರ್ ಪ್ಯೂರ್ ಅಂದ್ರೆ ಪ್ಯೂರ್ ಕೊಬ್ಬರಿ ಎಣ್ಣೆ. ನಾನು ನಮ್ಮ ಅಜ್ಜಿ ಮನೆಯಿಂದ ತರಿಸಿದ್ದು. ನಾನು ಬಾಟ್ಲಲ್ಲಿ ಇರೋದನ್ನೆಲ್ಲ ಸತ್ಯದ ಮಟ್ಟಿಗೆ ಯೂಸ್ ಮಾಡೋದಿಲ್ಲ. ನನ್ನ ಮಗಳಿಗೂ ಸಹ ನಾನು 6 ತಿಂಗಳು 7 ತಿಂಗಳ ತನಕನೇ ಶುದ್ಧವಾದ ಕೊಬ್ಬರಿ ಎಣ್ಣೆನೆ ಉಪಯೋಗ ಮಾಡಿದ್ದು. ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ನಂತರ ಈ ತರ ಕಣ್ಣಿನ ಸುತ್ತಲೂ ಸರ್ಕಲ್ ಆಗಿ ಮಸಾಜ್ ಮಾಡಿದ್ರೆ ಅವರಿಗೆ ಅಲ್ಲೇನಾದ್ರೂ ಕಂಜೆಕ್ಟ್ ಆಗಿದ್ರೆ ಅದು ಕ್ಲಿಯರ್ ಆಗುತ್ತೆ. ಹಾಗೆ ಮೂಗು ತಿಕ್ಕಬೇಕು ಅಂತಾರೆ. ನಾನು ಅಷ್ಟು ಜೋರಾಗೆಲ್ಲ ತಿಕ್ಕಲ್ಲ. ನನ್ನ ಹತ್ರ ಎಷ್ಟು ಸಾಧ್ಯನೋ ಅಥವಾ ಪಾಪು ಎಷ್ಟು ತಡ್ಕೊಳುತ್ತೋ ಆ ಮಟ್ಟಿಗೆ ನಾನು ತಿಕ್ಬಿಟ್ಟು ನಂತರ ಹೊಟ್ಟೆಗೆ ಕೈಗೆ ಎಣ್ಣೆ ಹಚ್ಚಿ ಹೊಟ್ಟೆನ ಮೇಲಿಂದ ಕೆಳಗೆ ಎಳಿತೀನಿ. ಹಾಗೆ ಕೈನು ಕಾಲ್ನು ಸ್ವಲ್ಪ ಮಸಾಜ್ ಮಾಡ್ತೀನಿ. ಯಾಕಂದ್ರೆ ಅವ್ರೀಗ ಟಮ್ಮಿ ಟೈಮ್ ಅಂತ ಹೇಳ್ಬಿಟ್ಟು ತುಂಬಾ ಹೊತ್ತು ಡಬ್ಬು ಬೀಳೋದ್ರಿಂದ ಅವರಿಗೆ ಈ ತರ ನೋವು, ಕೈ ನೋವೆಲ್ಲ ಬಂದಿರುತ್ತೆ. ಸೊ ಅದನ್ನ ನಾನು ಫಸ್ಟಿಗೆ ಮಸಾಜ್ ಮಾಡ್ತೀನಿ. ನಂತರ ಕಾಲ್ಗಳನ್ನ ಈ ತರ ಮಸಾಜ್ ಮಾಡ್ತೀನಿ. ನಾನು ಎಲ್ಲೋ ನೋಡಿದ್ದೆ ಈ ತರ ಮಸಾಜ್ ಮಾಡೋದ್ರಿಂದ ಗ್ಯಾಸ್ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ಸರೌಂಡ್ ಆಗಿ ಒಂದು ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ 10 ಸಲ ಎಣ್ಣೆನ ಮಸಾಜ್ ಮಾಡಿ ಹೊಟ್ಟೆಗೆ, ನಂತರ ಮೇಲಿಂದ ಕೆಳಗೆ ಒಂದು 10 ಸಲ ಮಾಡಿ ಕಾಲ್ಗಳನ್ನ ಸೈಕ್ಲಿಂಗ್ ಎಲ್ಲ ಮಾಡಿಸ್ತೀನಿ. ಸೊ ಅದರಿಂದ ನಿಜವಾಗ್ಲೂ ನನ್ನ ಮಗನಿಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗಿದೆ. ಅದೆಲ್ಲ ಆದ್ಮೇಲೆ ನಾನು ಬಿಸಿನೀರಲ್ಲಿ ನೋಡಿ ಈ ತರ ಕಾಟನ್ ಬಟ್ಟೆ, ಸಾಫ್ಟ್ ಆಗಿರೋ ಕಾಟನ್ ಬಟ್ಟೆನ ತಗೊಂಡು ಬಿಸಿನೀರಲ್ಲಿ ಬಿಡ್ತೀನಿ. ಆಮೇಲೆ ಅವನಿಗೆ ಮುಖ, ಮೈ ಅದನ್ನೆಲ್ಲ ಈ ತರ ಒರೆಸ್ಕೊಂಡ್ಬಿಟ್ಟು ಕಾಲ್ ಕೂಡ ಹೀಗೆ ಬ್ಯಾಕ್ ಸೈಡ್ ಆ ತರ ಎಲ್ಲ ನೋಡಿ ಈ ತರ ಚೆನ್ನಾಗಿ ಒರೆಸ್ಕೊತೀನಿ. ಎಣ್ಣೆ ಅಂಶ ಅಷ್ಟು ಇರಬಾರ್ದು, ಮಾಯಿಶ್ಚರ್ ಅಷ್ಟೇ ಇರಬೇಕು, ಎಣ್ಣೆ ಅಂಶ ಇರಬಾರ್ದು. ಆ ತರ ಒರೆಸ್ಕೊಂಡು ನಂತರ ಉಲ್ಟಾ ಮಾಡಿ ಕುತ್ತಿಗೆಗೆಲ್ಲ ಪೌಡರ್ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಪೌಡರ್ ಚೆನ್ನಾಗಿ ಹಾಕಿ ಈ ತರ ಮಸಾಜ್ ಮಾಡಿ ನಂತರ ಕಾಡಿಗೆ ನೀವೆಲ್ಲರೂ ಇಟ್ಟಿರ್ತೀರ. ನಾನು ಎಡಗಾಲಿಗೆ ಇಡ್ತೀನಿ, ದೃಷ್ಟಿ ಆಗಲ್ಲ ಅಂತಾರೆ ಅದರಿಂದ. ಸೊ ಈ ತರ ಹಾಕಿ ಅವನನ್ನ ರೆಡಿ ಮಾಡ್ತೀನಿ. ಅದಾದ ನಂತರ ಡ್ರೆಸ್ ಹಾಕಿ ಅವನ ಜೊತೆ ಒಂದ್ ಸ್ವಲ್ಪ ಹೊತ್ತು ಆಡ್ತೀನಿ. ನೋಡಿ ಅವನಿಗೆ ಆಲ್ರೆಡಿ ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಅವನ ಜೊತೆ ಒಂದ್ ಸ್ವಲ್ಪ ಹೊತ್ತು ಆಟ ಆಡಿದ್ರೆ ಅವರು ಅಳ್ತಾ ಮಲ್ಕೊಳ್ಳೋದಿಲ್ಲ. ಸೊ ಅವನಿಗೆ ವಿಟಾಮಿನ್ ಡ್ರಾಪ್ಸ್ ಹಾಕಿ ಅವನನ್ನ ರೆಡಿ ಮಾಡಿ ಈ ತರ ಮಲಗಿಸಿದ್ರೆ 3 hours ನಂಗೆ ರೆಸ್ಟ್ ಸಿಗುತ್ತೆ. ಆದ್ರೆ ಯಾರೋ ಹೇಳಿದ್ರು ಮಕ್ಕಳು ಮಲ್ಕೊಂಡ್ರೆ ತಾಯಂದ್ರನು ಮಲ್ಕೋಬೇಕಂತ. ನೋಡಿ ಇಷ್ಟೆಲ್ಲ ಕೆಲ್ಸ ಇಟ್ಕೊಂಡ್ ಮಲ್ಗೋದು ಅಸಾಧ್ಯ, ನಮ್ಗೆ ನಿದ್ದೆ ಕೂಡ ಬರೋದಿಲ್ಲ. ಇವನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ತೆಗೆದಿಟ್ಟು ನಾವಿನ್ನೇನು ಮಲ್ಕೋಬೇಕು ಅಂತ ಆಸೆ ಪಡ್ತಿರ್ಬೇಕಾದ್ರೇನೆ
ಅಲ್ಲೊಂದು ಘಟನೆ ನಡೆಯುತ್ತೆ. ಅದು ನನ್ನ ಮಗಳು ಬರುವ ಸಮಯ. ನೋಡಿ ಫ್ರೆಂಡ್ಸ್, ಅಷ್ಟರಲ್ಲಿ ಇಷ್ಟೆಲ್ಲಾ ಬಟ್ಟೆ ಮಡ್ಚಿರೋದಿದೆ. ಇದನ್ನ ಯಾರ್ದು ಅಲ್ಲ, ನನ್ನ ಮಗಂದು, ನಂದು, ನನ್ನ ಮಗಳದು. ಇಷ್ಟೆಲ್ಲಾ ಬಟ್ಟೆ ಮಡಚ್ತಿರ್ಬೇಕಾದ್ರೆ ಬಂದ್ಲು ನೋಡಿ. 12:30 ಅಷ್ಟೊತ್ತಿಗೆ ಬಂದ್ಬಿಟ್ಟಿರ್ತಾಳೆ. ಅವಳು ಬಂದ್ರೆ ಒಂದ್ ಕಡೆ ನಿಲ್ಲೋದೇ ಇಲ್ಲ. ಅವಳು ಕೈ ಕಾಲೇ ನಿಲ್ಲೋದಿಲ್ಲ. ಬಂದ ಕೂಡ್ಲೆ ಅವ್ಳು ಮಾಡೋದೇ ಫಸ್ಟ್ ಡ್ಯಾನ್ಸ್. ಅಷ್ಟು ಖುಷಿ ಅವಳಿಗೆ ಮನೆಗ್ ಬರ್ತೀನಿ ಅಂತ ಹೇಳ್ಬಿಟ್ಟು. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನ್ ಅಳೋಲ್ಲ, ಆದ್ರೆ ಎಲ್ಲಾ ಹುಡುಗರು ಹಾಗೆ ಮನೆಗ್ ಬರ್ಬೇಕಾದ್ರೆ ಅವಳಿಗೆ ಒಂಥರ ಖುಷಿ. ನೋಡಿ ಅವಳು ಡ್ಯಾನ್ಸ್ ನೋಡಿ. ತುಂಬಾ ಲೆಂದಿ ಆಯ್ತು ಅನ್ಸುತ್ತೆ ಈ ವಿಡಿಯೋ, ಆದ್ರೂ ಫಸ್ಟ್ ಡೇ ಅಂತ ಹೇಳ್ಬಿಟ್ಟು ಹಾಕಿದೀನಿ. ಡ್ರೆಸ್ ಚೇಂಜ್ ಮಾಡೋಕ್ಕೂ ಕೂಡ ನಾನೇ ಹೇಳ್ಬೇಕು ಅವಳಿಗೆ. ಹೇಳ್ಬೇಕೇನು, ಎಲ್ಲಾರ ಮನೇಲೂ ತಾಯಂದಿರು ಒದ್ರಾಡೋ ಹಾಗೆ ನಾನು ಒದ್ರಾಡಿ ನಾನೇ ಚೇಂಜ್ ಮಾಡಿ ನಾನೇ ಅವಳಿಗೆ ಬೇರೆ ಡ್ರೆಸ್ ಹಾಕ್ಬೇಕು. ಅದಾದ್ಮೇಲೆ ಕೈ ಕಾಲು ತೊಳ್ಸಿ ಅವಳಿಗೆ ಏನ್ ಬೇಕು ಊಟಕ್ಕೆ ಅಂತ ಕೇಳಿದ್ರೆ ಊಟ ಬೇಡ ಅಂತ ಹೇಳಿದ್ಲು. ಆಟ ಆಡ್ಲಿಕ್ಕೆ ಕಳಿಸ್ಬಿಟ್ಟೆ ಸ್ವಲ್ಪ ಹೊತ್ತು. ಅಷ್ಟೋ ತನಕ ನಂದೆಲ್ಲ ಬಟ್ಟೆಗಳನ್ನ ಮರ್ತಿಟ್ಕೊಂಡೆ. ಅಂದ್ರೆ ಅದು ಬೆಡ್ಶೀಟ್ ಬೇರೆ ಕಡೆ, ನನ್ನ ಮಗಳ ಬಟ್ಟೆ, ನನ್ನ ಮಗನ ಬಟ್ಟೆ, ನನ್ನ ಬಟ್ಟೆ ಯಾರಾದ್ರೂ ಹುಡುಕಿದ್ರೆ ಕೈಗೆ ಸಿಗ್ಬೇಕಲ್ಲ. ಹಾಗೆ ಅವ್ರ ಆಟಿಕೆ ಸಾಮಾನು, ಅದ್ರ ಜೊತೆಗೆ ಅವಳ ಬುಕ್ಸ್, ಈ ತರ ದಿನ ಹೊಂದ್ಸಿಟ್ರು ಸಹ ಇಷ್ಟೆಲ್ಲ ರಾಮಾಯಣ ಮಾಡಿಟ್ಟಿರ್ತಾಳೆ. ಪ್ರತಿದಿನ ಹೊಂದ್ಸ್ಕೊಳ್ಳೋದೇ ಇದೇ ಒಂದ್ ದೊಡ್ಡ ಕೆಲಸ ಆಗ್ಬಿಟ್ಟಿರುತ್ತೆ. 5 ನಿಮಿಷದ ಒಂದೊಂದು ಕೆಲಸ ಅಂದ್ರೂ ಕೂಡ 1 ತಾಸು ನನ್ಗೆ ಎಕ್ಸ್ಟ್ರಾ ಹೋಗುತ್ತೆ. ಸೊ ಆಯ್ತು, ಅಷ್ಟೊತ್ತಿಗೆ ನನ್ನ ಮಗಳಿಗೆ ಏನಾದ್ರೂ ತಿನ್ನೋಕ್ ಕೊಡು ಮಮ್ಮಿ ಅಂತ ಹೇಳಿದ್ಲು. ನೋಡಿ ನಾನು ಮಲ್ಕೊಂಡಿದ್ದೀನಿ. ಅವಳಿಗೆ ಏನ್ ಕೊಡೋಣ ಅಂತ ಕೇಳಿದಾಗ ಮ್ಯಾಗಿ ಕೇಳಿದ್ಲು. ಮ್ಯಾಗಿ ಕೊಡಲ್ಲ, ಹಣ್ಣು ಕೊಡ್ತೀನಿ ಅಂದ ತಕ್ಷಣ ಆಯ್ತು ಪಪ್ಪಾಯ ಕೊಡು ಅಂತ ಹೇಳಿದ್ಲು. ಅವಳಿಗೆ ಹೆಚ್ಚು ಕೊಡ್ತಾ ಇದ್ದೆ. ಅಷ್ಟೊತ್ತರಲ್ಲಿ ನನ್ನ ಮಗ ಎದ್ಬಿಟ್ಟ. ನನ್ನ ಎಬ್ಬಿಸಿ ಆಟ ಆಡಿಸಿ ಹಾಲು ಕುಡಿಸಿ ಅತ್ತೆ ಹತ್ರ ಕೊಟ್ಟು ಇವಳಿಗೆ ಹಣ್ಣು ಕೊಟ್ಟೆ. ಅದನ್ನ ಅವಳು ತಿಂದು ಫಸ್ಟಿಗೆ 1-2 ತುತ್ತು ತಿನ್ಬೇಕಾದ್ರೆ ಅಳ್ತಾಳೆ, ಕೇಳಿದ್ದು ಕೊಟ್ಟಿರಲ್ಲ ಅಂತೇಳಿ. ಆಮೇಲೆ ಸುಮ್ಮನೆ ತಿಂದು ಅವಳಿಗೆ ಇಷ್ಟ ಆಗುತ್ತೆ, ಖುಷಿಯಿಂದ ಸೂಪರ್ ಬಂದು ಹೇಳ್ತಾಳೆ. ಎಲ್ಲ ಆಗಿ ಸ್ವಲ್ಪ ನಾನು ಒಂದ್ ಸ್ವಲ್ಪ ಕುತ್ಕೊಂಡು ನೀರ್ ಕುಡಿಬೇಕಂದ್ರೆ ನೋಡಿ ಎಷ್ಟು ತೊಂದರೆ ಕೊಡ್ತಾನೆ. ನೀರ್ ಕುಡಿಯೋಕ್ ಸಹ ಬಿಡೋದಿಲ್ಲ, ಆ ಬಾಟ್ಲು ಕೂಡ ಬೇಕು. ಮಕ್ಳು ಹಾಗೆ ಅಲ್ವಾ ಫ್ರೆಂಡ್ಸ್, ಅದೇ ನಮ್ಗೆ ಖುಷಿ ಕೊಡುತ್ತೆ. ಅವ್ರು ಚೆನ್ನಾಗಿ ಆಟ ಆಡ್ಕೊಂಡಿದ್ರೆ ಅದಕ್ಕಿಂತ ಖುಷಿ. ಸೊ ಇದನ್ನ ನಾನು ಅತ್ತೆಯವ್ರಿಗೆ ಕೊಟ್ಟು ನಾನು ಊಟ ಮಾಡ್ಕೊಂಡೆ. ನನ್ನ ಮಗಳು ಊಟ ಮಾಡಿದ್ಲು. ಅದಾದ್ಮೇಲೆ ಪ್ಲೇ ಟೈಮ್. ಅವನು ಇಬ್ರು ಆಟ ಆಡ್ತಾರೆ. ನಾನೊಂದ್ 10 ನಿಮಿಷ ಅವ್ರ ಜೊತೆ ಆಟ ಆಡ್ತೀನಿ. ಅಷ್ಟೊತ್ತಿಗೆ ಅವನು ಮಲ್ಕೊಳ್ಳೋ ಟೈಮ್ ಆಗುತ್ತೆ. ಆಕ್ಚುಲಿ ಫ್ರೆಂಡ್ ಅವನು 2 hours ಒಂದ್ಸಲ ಮಲ್ಕೋತಾನೆ, 2 ತಾಸಿಗೆ ಒಂದ್ಸಲ. ಮಧ್ಯ 12:30 ಏನ್ ಮಲಗ್ತಾನೆ ಅದು 2 ಗಂಟೆಯಿಂದ 3 ಗಂಟೆ ತನಕ ನಿದ್ದೆ ಮಾಡ್ತಾನೆ ಅವನು. ಅಂದ್ರೆ 2ರಿಂದ 3 ತಾಸು ತನಕ ಅವನು ನಿದ್ದೆ ಮಾಡ್ತಾನೆ. ಅದಾದ್ಮೇಲೆ ಮಲ್ಗೋದೆಲ್ಲ ಅರ್ಧ ಗಂಟೆ ಕೋಳಿ ನಿದ್ದೆನೆ. ಆಮೇಲೆ ರಾತ್ರಿ ಊಟಕ್ಕೆ ಚಪಾತಿ. ಅಷ್ಟೊತ್ತಿಗೆ ಮತ್ತೆ ಅವನು ನಿದ್ದೆ. ಶ್ರಾವಣ ಸ್ಟಾರ್ಟ್ ಆಗ್ತಿರೋದ್ರಿಂದ ನಂಗೆ ಸೊಸೆ ಆಗ್ಬೇಕು ಇವಳು. ಫಿಶ್ ಮತ್ತೆ ಪ್ರಾನ್ಸ್ ತಂದ್ಕೊಟ್ಟಿದ್ಲು. ಹೊಟ್ಟೆ ತುಂಬಿತ್ತು, ಆದ್ರೂ ನಾನ್ ವೆಜ್, ಅದರಲ್ಲೂ ಫಿಶ್ ಮತ್ತೆ ಸಮುದ್ರದ ಐಟಮ್ಗಳೇನಿದ್ರು ನನ್ಗೆ ತುಂಬಾ ಇಷ್ಟ. ಹೊಟ್ಟೆ ತುಂಬಿದ್ರು ಕೂಡ ನಾನು ತಿಂತೀನಿ, ಜಾಗ ಮಾಡ್ಕೊಂಡಾದ್ರೂ ತಿಂತೀನಿ. ಇಷ್ಟೆಲ್ಲ ಮಾಡೋದ್ ಜೊತೆಗೆ ಸುಸ್ತಾಗ್ಬಿಟ್ಟಿರುತ್ತೆ. ಏನು ಕೆಲಸ ಮಾಡದೆ ಸುಸ್ತಾಗಿರುತ್ತೆ, ಯಾಕಂದ್ರೆ ನನ್ ಕಾಲ್ ಸರಿ ಇಲ್ಲ. ನೋಡಿ ಇವ್ರದ್ದು ರಗಳೆ. ಥ್ಯಾಂಕ್ ಯು ಫ್ರೆಂಡ್ಸ್.